ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 7/2/2024 ಪ್ರಚಲಿತ ವಿದ್ಯಮಾನಗಳನ್ನ ಈಗ ನೋಡ್ತಾ ಹೋಗೋಣ. ಕಳೆದ 12 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ನೋಡಿಸ್ಬೇಕು ಅಂದ್ರೆ ಪರ್ಚೇಸ್ ಮಾಡಬಹುದು. 90 ರೂಪಾಯಿ ಒಟ್ಟು ಮೊತ್ತ ಇರ್ತದೆ. ಫೋನ್ ಪೇ ಐಡಿ, ಗೂಗಲ್ ಪೇ ಐಡಿ, ಪೇಟಿಎಂ ಐಡಿ ಇದಕ್ಕೆ ಪೇಮೆಂಟ್ ಅನ್ನ ಮಾಡಿ sbk1857@gmail.com ಗೆ ಸೆಂಡ್ ಮಾಡಿ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಇತ್ತೀಚೆಗೆ ಬಾಹ್ಯಾಕಾಶ ಹಾರಾಟ ನಡೆಸಲಿರುವ ಭಾರತದ ಮೊದಲ ಸ್ತ್ರೀ ರೋಬೋಟ್ ನ ಹೆಸರೇನು? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಯುಮಿತ್ರ. ಭಾರತದ ಮಹಿಳಾ ರೋಬೋಟ್ ಗಗನಯಾತ್ರಿ ಯೋಮಿತ್ರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಮ್ಮ ಇಸ್ರೋ ಗಗನಯಾನ ಮಿಷನ್ಗೆ ಮುಂಚಿತವಾಗಿ ಬಾಹ್ಯಾಕಾಶಕ್ಕೆ ಹಾರಾಟ ಮಾಡುತ್ತೆ. ಇದು ಭಾರತೀಯ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಸಾಗಿಸುವ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಯಾನವಾಗಿದೆ ಅಂತ ಪತ್ರಿಕಾ ಮಾಹಿತಿಗೆ ತಿಳಿಸಿರ್ತಾರೆ. ಬಾಹ್ಯಾಕಾಶದಲ್ಲಿ ಮಾನವ ಕಾರ್ಯಗಳನ್ನ ಅನುಸ್ಕರಿಸಲು ಮತ್ತು ಜೀವನಾಧಾರ ವ್ಯವಸ್ಥೆಯೊಂದಿಗೆ ಸಂವಹನ ನಡೆಸಲು ಯುಮಿತ್ರ ಎಂಬ ಹೆಸರಿನ ಮಹಿಳಾ ರೋಬೋಟ್ ಗಗನಯಾತ್ರಿಯನ್ನ ವಿನ್ಯಾಸಗೊಳಿಸಲಾಗಿದೆ. ಭಾರತದ ಮೊದಲ ಮಾನವ ಗಗನಯಾತ್ರಿ ಬಾಹ್ಯಾಕಾಶಯಾನ ಗಗನಯಾನ್ ಮುಂದಿನ ವರ್ಷ ಉಡಾವಣೆಯಾಗುತ್ತೆ ಅಂತ ಇಸ್ರೋ ತಿಳಿಸಿದೆ. 67ನೇ ಅಖಿಲ ಭಾರತ ಪೊಲೀಸ್ ಕರ್ತವ್ಯ ಸಭೆಯನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ ಅಥವಾ ಆಯೋಜಿಸಲಾಗುವುದು? ಸರಿಯಾದ ಉತ್ತರ ಲಕ್ನೋ. ಫೆಬ್ರವರಿ 12ರಿಂದ 16, 2024 ಲಕ್ನೋದಲ್ಲಿ 67ನೇ ಅಖಿಲ ಭಾರತ ಪೊಲೀಸ್ ಡ್ಯೂಟಿ ಮೀಟ್ ಅನ್ನು ಆಯೋಜಿಸಲು ರೈಲ್ವೆ ರಕ್ಷಣಾ ಪಡೆ ಸಜ್ಜಾಗಿದೆ. ಕಾನೂನು ಜಾರಿ ವಲಯಗಳಲ್ಲಿ ಚಿರಪರಿಚಿತವಾಗಿರುವ ಈ ಕಾರ್ಯಕ್ರಮವು ಆಂತರಿಕ ಭದ್ರತೆಯನ್ನು ಹೆಚ್ಚಿಸಲು ಅಪರಾಧಗಳ ವೈಜ್ಞಾನಿಕ ಸಂಶೋಧನೆ ಮತ್ತು ತನಿಖೆಯ ಕಡೆಗೆ ಪೊಲೀಸ್ ಅಧಿಕಾರಿಗಳಲ್ಲಿ ಶ್ರೇಷ್ಠತೆ ಮತ್ತು ಸಹಯೋಗವನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿದೆ. ಏಕೀಕೃತ ಪಾವತಿ ಇಂಟರ್ಫೇಸ್ ಅನ್ನು ಸ್ವೀಕರಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು? ಏಕೀಕೃತ ಪಾವತಿ ವ್ಯವಸ್ಥೆ ಅಂದ್ರೆ UPI ಅಂತ ನಾವು ಕರಿತೀವಿ. ಸರಿಯಾದ ಉತ್ತರ ಫ್ರಾನ್ಸ್. ವೆರಿ ಇಂಪಾರ್ಟೆಂಟ್. ಮುಂಬರುವ ಪರೀಕ್ಷೆಗಳಲ್ಲಿ ಕೇಳೋ ಚಾನ್ಸಸ್ ಇದೆ. ಈ UPI ನ ಅಂಗೀಕಾರ ಮಾಡಿದಂತ ಮೊಟ್ಟ ಮೊದಲ ಯುರೋಪಿಯನ್ ದೇಶ ಫ್ರಾನ್ಸ್ ಆಗಿದೆ. UPCI ಇಂಟರ್ನ್ಯಾಷನಲ್ ಪೇಮೆಂಟ್ ಲಿಮಿಟೆಡ್ ಇತ್ತೀಚೆಗೆ UPI ಬಳಕೆದಾರರು ಪ್ಯಾರಿಸ್ನ ಐಫೆಲ್ ಟವರ್ಗಾಗಿ ಟಿಕೆಟ್ ಗಳನ್ನ ಖರೀದಿಸಬಹುದು ಅಂತ ಘೋಷಣೆ ಮಾಡಿದೆ. ಫ್ರಾನ್ಸ್ ಭಾರತದಿಂದ ಡಿಜಿಟಲ್ ಪಾವತಿಗಳನ್ನ ಸ್ವೀಕರಿಸುವ ಮೊದಲ ಯುರೋಪಿಯನ್ ದೇಶವಾಗಿದೆ. NIPL ಫ್ರಾನ್ಸ್ನ ಲೈರಾ ಇ ಕಾಮರ್ಸ್ ನೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI 2016ರಲ್ಲಿ UPI ನ ಪ್ರಾರಂಭ ಮಾಡಿದ್ರು. ನಿಮಗೆ ನೆನಪಿರ್ಬೇಕು, 2024 ಗಣರಾಜ್ಯೋತ್ಸವಕ್ಕೆ ಫ್ರಾನ್ಸ್ನ ಅಧ್ಯಕ್ಷರಾದ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ವಿಶೇಷ ಅತಿಥಿಗಳಾಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು UPI ನ ಪ್ರಮೋಟ್ ಮಾಡಿದ್ರು. ಇದು ಕೂಡ ಇಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್. ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ಗರಿಷ್ಠ ಸಮಯವನ್ನು ಕಳೆದ ದಾಖಲೆಯನ್ನ ಯಾರು ಮಾಡಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಓಲೆಗಾ ಕೊನೊನೆಂಕೊ. ರಷ್ಯಾದ ಗಗನಯಾತ್ರಿಯಾದ ಒಲೆಗಾ ಕೊನೊನೆಂಕೊ ಅವರು 878 ದಿನಗಳು ಅಥವಾ ಸುಮಾರು 2.5 ವರ್ಷಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿಯುವ ಮೂಲಕ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಸಮಯ ಕಳೆದ ವಿಶ್ವ ದಾಖಲೆಯನ್ನ ಬರೆದಿದ್ದಾರೆ. ಈ ಹಿಂದೆ ಗೆನ್ನಡಿ ಪಡಲ್ಕಾ ಅವರು ಮಾಡಿದಂತ ದಾಖಲೆಯನ್ನ ಈ ಮೂಲಕ ಒಲೆಗಾ ಅವರು ಮುರಿದಿದ್ದಾರೆ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಪ್ರಕಾರ ಒಲೆಗಾ ಕೊನೊನೆಂಕೊ ತನ್ನ ಬಾಹ್ಯಾಕಾಶ ವೃತ್ತಿ ಜೀವನವನ್ನು ಎಂಜಿನಿಯರ್ ಆಗಿ ಪ್ರಾರಂಭ ಮಾಡಿದ್ರು. 2008ರಲ್ಲಿ ತಮ್ಮ ಮೊದಲ ಬಾಹ್ಯಾಕಾಶ ಹಾರಾಟವನ್ನ ಮಾಡಿದ್ರು. ನೆಕ್ಸ್ಟ್, ಗಾಂವ್ ಚಲೋ ಅಭಿಯಾನವನ್ನು ಯಾವ ರಾಜ್ಯದ ಬರ್ನಾವಾದಿಂದ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ನಗರ ಮತ್ತು ಗ್ರಾಮೀಣಗಳ ನಡುವೆ ಅಂತರವನ್ನ ಕಡಿಮೆ ಮಾಡೋದಕ್ಕೆ ಬಿಜೆಪಿ ಗಾಂವ್ ಚಲೋ ಅಭಿಯಾನವನ್ನ ಪ್ರಾರಂಭ ಮಾಡಿದೆ. ಈ ಅಭಿಯಾನದ ಅಡಿಯಲ್ಲಿ ಪಕ್ಷದ ಕಾರ್ಯಕರ್ತರು 7 ಲಕ್ಷ ಗ್ರಾಮಗಳಿಗೆ ಭೇಟಿ ಕೊಡ್ತಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜಗತ್ ಪ್ರಕಾಶ್ ನಡ್ಡಾ ಅವರು ಹಿಮಾಚಲ ಪ್ರದೇಶದ ಬರ್ನಾವಾದಲ್ಲಿರುವ ಜಿಯಾ ಮತಗಟ್ಟೆ ಕೇಂದ್ರದಿಂದ ಗಾಂವ್ ಚಲೋ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ದೇಶದ ಮೊದಲ ಡಿಜಿಟಲ್ ನ್ಯಾಷನಲ್ ಆರ್ಕೈವ್ಸ್ ಮ್ಯೂಸಿಯಂಗೆ ಅಡಿಪಾಯವನ್ನ ಎಲ್ಲಿ ಹಾಕಲಾಯಿತು? ಪ್ರಶ್ನೆಗೆ ಸರಿಯಾದ ಉತ್ತರ ಹೈದರಾಬಾದ್. ಇಲ್ಲಿನ ಪ್ರಸಿದ್ಧವಾದ ಸಲಾರ್ಜಂಗ್ ಮ್ಯೂಸಿಯಂನಲ್ಲಿ ದೇಶದ ಮೊದಲ ಡಿಜಿಟಲ್ ನ್ಯಾಷನಲ್ ಆರ್ಕೈವ್ ಮ್ಯೂಸಿಯಂಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ.
ಅಲ್ಲಿಯ ನಮ್ಮ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಂಸ್ಕೃತಿ ಸಚಿವರಾದ ಜಿ ಕಿಶನ್ ರೆಡ್ಡಿ ಅವರು ಈ ಮ್ಯೂಸಿಯಂನ ಪಶ್ಚಿಮ ಬ್ಲಾಕ್ ಬಳಿ ಶಂಕುಸ್ಥಾಪನೆ ಕಾರ್ಯವನ್ನ ನೆರವೇರಿಸಿದ್ದಾರೆ. ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಲಿರುವ ಈ ವಸ್ತು ಸಂಗ್ರಹಾಲಯ 1 ಲಕ್ಷಕ್ಕೂ ಹೆಚ್ಚಿನ ಪ್ರಾಚೀನ ಶಾಸನಗಳನ್ನ ಹೊಂದಿರುತ್ತೆ. ಫಿಫಾ ವರ್ಲ್ಡ್ ಕಪ್ 2026 ಫೈನಲ್ ಯಾವ ನಗರದ ಮೆಟ್ ಲೈಫ್ ಸ್ಟೇಡಿಯಂನಲ್ಲಿ ನಡೆಯಲಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ನ್ಯೂಯಾರ್ಕ್ನ ಮೆಟ್ ಲೈಫ್ ಸ್ಟೇಡಿಯಂ ಅಲ್ಲಿ ಫಿಫಾ ವಿಶ್ವಕಪ್ 2026 ಫೈನಲ್ ಅನ್ನ ನಡೆಸಲಾಗುತ್ತೆ. ಈ ವಿಶ್ವಕಪ್ ಅನ್ನ ಅಮೆರಿಕ, ಕೆನಡಾ, ಮೆಕ್ಸಿಕೋ ಎಲ್ಲ ಸೇರ್ಕೊಂಡು ಕೋ ಹೋಸ್ಟ್ ಮಾಡ್ತಾ ಇವೆ. ಬಹುನಿರೀಕ್ಷಿತ ಫಿಫಾ ವಿಶ್ವಕಪ್ 2026 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಕೆನಡಾ, ಮೆಕ್ಸಿಕೋದವರು ಹೋಸ್ಟ್ ಮಾಡ್ತಾ ಇದ್ದಾರೆ. ನ್ಯೂಯಾರ್ಕ್ನ ಈ ಒಂದು ಸ್ಟೇಡಿಯಂ ನಲ್ಲಿ ಜುಲೈ 19ರಂದು ಫೈನಲ್ ಪಂದ್ಯ ಗೊತ್ತಾಗಿದೆ. ಮೊದಲ ಬಿಮ್ಸ್ಟೆಕ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರೀಯ ರಾಜಧಾನಿ ನವದೆಹಲಿ. ಬಿಮ್ಸ್ಟೆಕ್ಸ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ 2024 ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನ ಕೇಂದ್ರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವರಾದ ಅನುರಾಗ್ ಸಿಂಗ್ ಠಾಕೂರ್ ಅವರು ಉದ್ಘಾಟನೆ ಮಾಡಿದ್ರು. ಮೊದಲ ಬಿಮ್ಸ್ಟೆಕ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ ಫೆಬ್ರವರಿ 6ರಿಂದ ಫೆಬ್ರವರಿ 9ರವರೆಗೆ ನಡೀತಾ ಇದೆ. ಬಿಮ್ಸ್ಟೆಕ್ ಅನ್ನೋ ಇದನ್ನ 1997ರಲ್ಲಿ ಸ್ಥಾಪನೆ ಮಾಡಲಾಯಿತು. 7 ದೇಶಗಳ ಒಂದು ಒಕ್ಕೂಟ ಇದು. ಇಲ್ಲಿ ಬಿ ಅಂದ್ರೆ ಬಾಂಗ್ಲಾದೇಶ ನೋಡಿ. 7 ದೇಶಗಳ ಒಕ್ಕೂಟ ಯಾವುದು ಅಂದ್ರೆ ಬಾಂಗ್ಲಾದೇಶ, ಭೂತಾನ್, ಭಾರತ, ನೇಪಾಳ, ಶ್ರೀಲಂಕಾ, ಮಯನ್ಮಾರ್ ಮತ್ತು ಥೈಲ್ಯಾಂಡ್. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯದ ಕ್ಯಾಬಿನೆಟ್ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ವರದಿಯನ್ನು ಅನುಮೋದಿಸಿದೆ? ಇಂಪಾರ್ಟೆಂಟ್ ಕ್ವಶನ್. ಮುಂಬರುವ ದಿನಗಳಲ್ಲಿ ಪರೀಕ್ಷೆಗಳಲ್ಲಿ ಕೇಳುವ ಸಾಧ್ಯತೆಗಳಿದೆ. ಸರಿಯಾದಂತ ಉತ್ತರ ಇದಕ್ಕೆ ಉತ್ತರಾಖಂಡ. ಅಲ್ಲಿಯ ಮುಖ್ಯಮಂತ್ರಿಗಳಾದ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಉತ್ತರಾಖಂಡ ಸರ್ಕಾರದ ಕ್ಯಾಬಿನೆಟ್ ಏಕರೂಪ ನಾಗರಿಕ ಸಂಹಿತೆ ಮಸೂದೆಗೆ ಐತಿಹಾಸಿಕ ನಿರ್ಧಾರಕ್ಕೆ ಅಂಗೀಕಾರವನ್ನ ಕೊಟ್ಟಿದೆ. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಮಸೂದೆಯು ಧಾರ್ಮಿಕ ಸಂಬಂಧಗಳನ್ನು ಮೀರಿ ನಾಗರಿಕ ಕಾನೂನುಗಳನ್ನ ಪ್ರಮಾಣೀಕರಿಸುವ ಗುರಿಯನ್ನ ಹೊಂದಿದೆ. ಪ್ರಸ್ತಾವಿತ ಕ್ರಮದಲ್ಲಿ ಬಹುಪತಿತ್ವ, ಬಾಲ್ಯ ವಿವಾಹವನ್ನ ನಿಷೇಧ ಮಾಡಲಾಗಿದೆ. ಸಾಮಾನ್ಯ ಮದುವೆ ವಯಸ್ಸನ್ನ ಸ್ಥಾಪಿಸಲಾಗಿದೆ. ವಿಚ್ಛೇದನಕ್ಕೆ ಏಕರೂಪದ ಆಧಾರಗಳು ಮತ್ತು ಕಾರ್ಯವಿಧಾನವನ್ನ ಜಾರಿಗೊಳಿಸಲಾಗುತ್ತೆ. ಕಾನೂನು ಪ್ರಮಾಣೀಕರಣವನ್ನ ಉತ್ತೇಜಿಸುವುದು ಯುಸಿಸಿಯ ಪ್ರಮುಖ ಉದ್ದೇಶವಾಗಿರೋದ್ರಿಂದ ಇದನ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದೆ, ಫಾಲೋ ಮಾಡಿ. ಜೊತೆಗೆ ಇನ್ನಷ್ಟು ಕ್ವಿಜ್ ಕಾರ್ಯಕ್ರಮಗಳು ಬೇಕು ಅಂದ್ರೆ ನಮ್ಮ kpscjunction.in ವೆಬ್ಸೈಟ್ ಹೋಗಿ ಪ್ರತಿದಿನದ ಕರೆಂಟ್ ಅಫೇರ್ಸ್ ಅನ್ನ ಅಟೆಂಡ್ ಮಾಡಬಹುದು. ಸಿಗೋಣ ಮತ್ತೊಂದು ವಿಡಿಯೋ ಕಲಿಬೇಕು. ಧನ್ಯವಾದಗಳು.